ನೋಡಿ ಕಾಡಿದು ಬಿಸಿಟ್ಟಿದೆ ನಿಮಿಷ ಹಿಂಗೆ ಚೆಕ್ ಮಾಡಿದೆ ನೋಡಿ. ಸೊ ಇದೆ ನೋಡಿ ಬಿಸಿಟ್ಟಿದೆ, ಇಷ್ಟು ಬಿಸಿಟ್ಗೆ ಸೊ ಇಷ್ಟು ಕಾಳು ಬಂದಿದೆ. ಸೊ ನಾಳೆಗೆ ನೋಡಿ ಫ್ರೆಂಡ್ಸ್, ನಾ ಹೇಳಿದ್ದೆ ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ಒಳ್ಳೆ ಮಳೆಗಾಲ, ಕಾರ್ನ್ ಅಂತೂ ಚೆನ್ನಾಗಿ ಸಿಗ್ತಾಯಿದೆ. ನೀವೇನಾದರೂ ಸಿಟಿ ಕಡೆ ಹೋದರೆ, ಇನ್ನೂ ಹೊಲಗಳಲ್ಲಿ ಬಂದಿಲ್ಲ ಅಂದ್ಕೊತೀನಿ, ಬಟ್ ಸಿಟಿ ಕಡೆ ಹೋದರೆ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನೊಂದು ಒಳ್ಳೆ ರೆಸಿಪಿ ಮಾಡಿದ್ದೆ. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಈ ಚಳಿಗೆ ಬಿಸಿ ಬಿಸಿ ದೋಸೆ ತುಂಬ ಚೆನ್ನಾಗಿರುತ್ತೆ, ಅದರಲ್ಲೂ ಕಾರ್ನ್ ದೋಸೆ. ಫ್ರೆಂಡ್ಸ್, ಒಂದು ಸಲ ತರಿಸ್ಬಿಟ್ಟು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬರೀ ಬೇಯಿಸ್ಕೊಂಡು ಸುಟ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ದೋಸೆ ಮಾಡ್ಕೊತೀನಿ, ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಕಾರ್ನ್ ಹೇಳಬೇಕಾ, ಒಳ್ಳೆ ಐ ಫೈಬರು, ಮಕ್ಳಿಗೆ ತುಂಬ ಒಳ್ಳೆಯದು. ಸೊ ಡೈರೆಕ್ಟಾಗಿ ತಿಂದರೆ ಕೆಲವೊಬ್ಬರಿಗೆ ಕಾನ್ಸ್ಟಿಪೇಷನು, ಗ್ಯಾಸ್ಟ್ರಿಕ್ ಆಗುತ್ತೆ. ಈ ರೀತಿ ದೋಸೆ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ ಫ್ರೆಂಡ್ಸ್, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನೋಡಿ. ಇದು ಸ್ವೀಟ್ ಕಾರ್ನ್, ಅಥವಾ ನಾವೇನು ಹೊಲದಲ್ಲಿ ಸಿಗುತ್ತಲ್ಲ ಆ ಕಾರ್ನು. ಸೊ ಹಸಿ ಇದೆ, ಅದನ್ನೇನು ಬೇಯಿಸಬಾರ್ದು. ಸೊ ಅದಕ್ಕೆ ನಾನು ಒಂದು ಅರ್ಧದಷ್ಟು ಈರುಳ್ಳಿ, ಸ್ವಲ್ಪ ಚೂರು ಕೊತ್ತಂಬರಿ ಸೊಪ್ಪಿತ್ತು, ಜಸ್ಟ್ ಹಾಗೇ ಅದನ್ನು ಅದ್ರ ಮೇಲೆ ಇಟ್ಟಿದ್ದೆ ಅಷ್ಟೇ. ಸೊ ಕಾರ್ನು ಒಂದು 2 ಮುಷ್ಟಿಯಷ್ಟು, ಈರುಳ್ಳಿ, ಆಮೇಲೆ ನಾವೇನು ಮಾಮೂಲು ದೋಸೆಗೆ ನೆನೆ ಹಾಕ್ತೀವಲ್ವ, ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, ಇಷ್ಟನ್ನು ನಾನು ನೀಟಾಗಿ ಬೆಳಗ್ಗೆ ನೆನೆ ಹಾಕಿದ್ದೆ. ಇವಾಗ ಸ್ವಲ್ಪ ಮಳೆಗಾಲದ ಸೀಸನ್ ಅಲ್ವಾ, ಸೊ ಹಾಗಾಗಿ ಬೆಳಗ್ಗೆ ನೆನೆ ಹಾಕಿದ್ದೆ. ಇದನ್ನು ಅರೌಂಡ್ ನಾನು ಒಂದು 5-6 o'clock ಹಂಗೆ ರುಬ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಳೋ ಹಾಗೆ ಫ್ರೆಂಡ್ಸ್, ನಾವು ಯಾವ ನೀರಲ್ಲಿ ನೆನೆ ಹಾಕಿರ್ತೀವಿ ಅಕ್ಕಿ, ಅದೇ ನೀರನ್ನು ಹಾಕಿ ರುಬ್ಬೋದ್ರಿಂದ ಫರ್ಮೆಂಟೇಷನ್ನು ತುಂಬ ಚೆನ್ನಾಗಾಗುತ್ತೆ. ಸೊ ಆ ನೆಂದಿರೋ ನೀರಲ್ಲಿ ಚೆನ್ನಾಗಿ ಫರ್ಮೆಂಟ್ ಆಗಿರುವಂಥ ಹುಳಿ ಸ್ಮೆಲ್ ಇರುತ್ತಲ್ವ, ಸೊ ಚೆನ್ನಾಗಿ ಇಟ್ಟು ಉದುಗ್ ಬರುತ್ತೆ. ನೋಡಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ತುಂಬ ನೈಸಾಗಿ ರುಬ್ಬಬೇಕು ಫ್ರೆಂಡ್ಸ್. ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ನಿಮ್ಗೊಂದು ಐಡಿಯಾ ಬರುತ್ತೆ ನಾನು ಯಾವ ರೀತಿ ಇದನ್ನು ದೋಸೆ ಮಾಡಿದ್ದೀನಿ ಅಂತ. ಸೊ ನೀಟಾಗಿ ಇವಾಗ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಗ್ರೈಂಡ್ ಮಾಡಿಕೊಂಡು ನಾನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನೀವು ಆಲ್ರೆಡಿ ನೋಡ್ತಿರ್ಬೋದು, ನಾನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಆ ಬಬಲ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಏಕೆಂದರೆ ನಾವು ನೆನೆ ಹಾಕಿದ ನೀರಿಂದನೇ ರುಬ್ಬಿರೋದ್ರಿಂದ ಆ ಹುಳಿ ಅಂಶ ಆಲ್ರೆಡಿ ಹಿಟ್ಟಲ್ಲಿ ಮಿಕ್ಸ್ ಆಗ್ತಿರುತ್ತೆ. ಹಾಗಾಗಿ ಫ್ರೆಂಡ್ಸ್, ಏನಿಲ್ಲ, ನೀವು ಮಾಮೂಲು ದೋಸೆ ಯಾವ ರೀತಿ ಮಾಡ್ತೀರೋ ಅದೇ ರೀತಿಯೇ. ಸೊ ಉದ್ದಿನಬೇಳೆ ಪ್ರಮಾಣ ಸ್ವಲ್ಪ ಕಡಿಮೆ ಹಾಕಬೇಕು. ಸೊ ಕಾರ್ನ ಸ್ವಲ್ಪ ಜಾಸ್ತಿ ಹಾಕಬೇಕು. ಸೊ ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅದರ ಅರ್ಧದಷ್ಟು ನೀವು ಮೆಕ್ಕೆಜೋಳನ ತೊಗೊಂಡ್ರೆ ಸಾಕು, ಹಸಿ ಮೆಕ್ಕೆಜೋಳ. ನಾನು 1 ಟೈಮಿಗೆ ಅಷ್ಟೇ ಮಾಡಿರೋದ್ರಿಂದ ಬೆಳಗ್ಗೆ ತಿಂಡಿಗೆ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಸ್ವಲ್ಪನೇ ನಾನು ಸ್ವಲ್ಪ ಸೋಕ್ ಮಾಡಿದ್ದೆ. ಸೊ ಮೆಕ್ಕೆಜೋಳ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಇತ್ತು, ಬಟ್ ನಾನು ನೋಡೋಣ, ಜಾಸ್ತಿ ತಿನ್ನಲ್ವಲ್ಲ, ನಮ್ಮ ಮನೇಲಿ ದೋಸೆ ಪಡ್ಡು ಎಲ್ಲ ಒಂದೇ ಟೈಮ್ ಫ್ರೆಂಡ್ಸ್ ತಿನ್ನೋದು, ಹಾಗಾಗಿ ಸ್ವಲ್ಪ 1 ಟೈಮ್ಗಷ್ಟೇ ನಾನು ನೆನೆ ಹಾಕಿದ್ದೆ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಕ್ವಾಂಟಿಟಿನ ಮೆಜರ್ಮೆಂಟನ್ನ ಡಬಲ್ ಮಾಡ್ಕೋಬೋದು. ಸೊ ನೋಡಿ, ನಾನು ವಾಟರ್ನ ಸ್ಟ್ರೈನ್ ಮಾಡಿ ತೆಗೆದಿಟ್ಟಿದ್ನಲ್ವ, ಅದನ್ನೇ ಹಾಕಿಬಿಟ್ಟು ಸ್ವಲ್ಪ ನುಣ್ಣಗೆ ಅಂದರೆ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನಾನು ಹಿಟ್ಟನ್ನು ತೊಗೊಂಡು ಬಂದಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನಾನು ದೋಸೆಗೆ ರುಬ್ಬಿದ್ದೀನಿ ಅಂತ. ಸೊ ಕನ್ಸಿಸ್ಟೆನ್ಸಿ ಈ ರೀತಿ ಮೀಡಿಯಮ್ ಆಗಿರಬೇಕು, ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಸೊ ಯೂಶ್ವಲಿ ನಾನು ಹೇಳೋ ಹಾಗೆ ಈ ಚಳಿಗಾಲದಲ್ಲಿ ರಾತ್ರಿ ಹೊತ್ತೇ ನಾನು ಕಲ್ಲುಪ್ಪನ್ನ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ್ತೀನಿ. ಸೊ ಯೂಶ್ವಲಿ ನಾನು ಯಾವಾಗಲೂ ಬಾಕ್ಸಲ್ಲಿ ಹಾಕಿ ಮುಚ್ಚಿಡ್ತೀನಿ. ಇವತ್ತು ಬಾಕ್ಸ್ ಕೈಗೆ ಸಿಗಲಿಲ್ಲ ಬೇಗ ಯಾವುದು, ಹಾಗಾಗಿ ಒಂದು ಬಟ್ಟೆನ ಈ ರೀತಿ ಹಾಕಿಬಿಟ್ಟು ಅದ್ರ ಮೇಲೆ ತಟ್ಟೆ ಇಟ್ಟು ಒಂದು ಭಾರವಾದ ವಸ್ತುವನ್ನು ಹಾಕಿ ಈ ರೀತಿ ಇಟ್ಬಿಟ್ರೆ ಚೆನ್ನಾಗಿ ಅದು ಫರ್ಮೆಂಟ್ ಆಗುತ್ತೆ. ಗಾಳಿಯಲ್ಲೂ ಹೋಗಬಾರ್ದು, ಎಸ್ಕೇಪ್ ಆಗಬಾರ್ದು, ಅವಾಗ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಸೊ ಇನ್ನೊಂದು ಟಿಪ್ ಹೇಳ್ತಿದ್ದೀನಿ ನೋಡಿ ಫ್ರೆಂಡ್ಸ್, ನಾನು ಯೂಶ್ವಲಿ ಫಾಲೋ ಮಾಡೋ ಅಂಥದ್ದು, ನೀವು ಯಾವುದೇ ಒಂದು ಮಿಕ್ಸಿನ ಯೂಸ್ ಮಾಡಿ, ಜಾರ್ ಯೂಸ್ ಮಾಡಿದ ತಕ್ಷಣ ಅದನ್ನು ಹಾಗೆ ಸಿಂಕಲ್ಲಿ ಇಡಬಾರ್ದು. ಒಂದು ಎರಡನೇದು, ಸೊ ನೋಡಿ ಈ ರೀತಿ ಬ್ಯಾಕ್ ಎಲ್ಲರೂ ನೆಗ್ಲೆಕ್ಟ್ ಮಾಡೋದು ಎಲ್ಲಿ ಅಂತಂದರೆ, ಈ ಮಿಕ್ಸಿದು ಕೆಳಭಾಗ ಇರುತ್ತಲ್ವ ಇಲ್ಲಿ. ಸೊ ನೋಡಿ, ನಾವೇನು ಈ ಬ್ರಷಲ್ಲಿ ತಿಕ್ತಾ ಇದ್ದೀನಲ್ವ, ಸೊ ಅಲ್ಲಿ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ, ನೀಟಾಗಿ ವಾಶ್ ಮಾಡಲ್ಲ ಈ ಏರಿಯಾ ಎಲ್ಲ. ಸೊ ಇದನ್ನು ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ನಿಮಗೆ ಟೈಮ್ ಸಿಕ್ಕಾಗ ಈ ರೀತಿ ಬ್ರಷ್ ಹಾಕಿಬಿಟ್ಟು ಅಲ್ಲೇನು ಆ ಕಾರ್ನರ್ ಇದೆಯಲ್ಲ ಅದನ್ನೆಲ್ಲ ನೀಟಾಗಿ ಬ್ರಷಲ್ಲಿ ಹಾಕಿ ತಿಕ್ಕೋದ್ರಿಂದ ಫ್ರೆಂಡ್ಸ್, ನಿಮ್ಮದು ಮಿಕ್ಸಿ ಅಥವಾ ಮಿಕ್ಸಿ ಜಾರ್ ಆಗಿರ್ಬೋದು, ಎಷ್ಟು ವರ್ಷ ಆದ್ರೂ ಹೊಸ ಥರನೇ ಕಾಣ್ತಾ ಇರುತ್ತೆ. ಸೊ ಈ ಏರಿಯಾ ಎಲ್ಲ ನೆಗ್ಲೆಕ್ಟ್ ಮಾಡಬಾರ್ದು, ಇಲ್ಲಿ ವಾಟರ್ ಇರುತ್ತೆ, ಸೊ ಫಂಗಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನು ವೀಕ್ಲಿ ಒನ್ಸ್ ಚೆಕ್ ಮಾಡ್ತಿರಬೇಕು. ಆಮೇಲೆ ನೀವು ಯಾವಾಗಲೇ ಮಿಕ್ಸಿ ಜಾರನ್ನ ವಾಶ್ ಮಾಡಬೇಕಾದ್ರೆ ಅದು ಲಿಡ್ ಇರುತ್ತಲ್ಲ, ಸೊ ಅದ್ರದ್ದು ರಬ್ಬರ್ ತೆಗೆದುಬಿಟ್ಟೇ ವಾಶ್ ಮಾಡಬೇಕು ಫ್ರೆಂಡ್ಸ್. ನಾನು ಎಷ್ಟೊಂದು ಮನೆಗಳಲ್ಲಿ ಮಿಕ್ಸಿ ನೋಡಿದ್ದೀನಿ, ಜಸ್ಟ್ ಮೇಲ್ಮೇಲೆ ತೊಳೆದು ಇಟ್ಬಿಡ್ತಾರೆ, ಡೀಪಾಗಿ ಮಿಕ್ಸಿ ಜಾರನ್ನ ಕೇರ್ ಮಾಡೋದೇ ಇಲ್ಲ.
ಸೊ ಈ ರೀತಿ ನೋಡಿ ಫ್ರೆಂಡ್ಸ್, ಈ ರೀತಿ ನೀಟಾಗಿ ವಾಶ್ ಮಾಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಅಂತ. ಆ ರಬ್ಬರ್ನೆಲ್ಲ ನೀಟಾಗಿ ಚೆನ್ನಾಗಿ ಸಪ್ರೇಟ್ ಮಾಡಿ ಪ್ರತಿ ಸಲನೂ ವಾಶ್ ಮಾಡಬೇಕಾದ್ರೂ ಈ ರೀತಿ ರಬ್ಬರ್ ಕಿಟ್ಟನ್ನೇ ತೆಗೆದು ವಾಶ್ ಮಾಡಬೇಕು. ಸೊ ವೀಕ್ಲಿ ಒನ್ಸ್ ಈ ರೀತಿ ಬ್ರಷಲ್ಲಿ ತಿಕ್ಕಿ ತೊಳೆದು ಇಡೋದ್ರಿಂದ ಎಷ್ಟು ವರ್ಷಗಳಾದರೂ ಮಿಕ್ಸಿ ಹೊಸ ಥರನೇ ನೀಟಾಗಿ ಮೇಂಟೈನ್ ಮಾಡ್ಬೋದು. ಸೊ ನೋಡಿ ಮಿಕ್ಸಿ ಮೊನ್ನೆ ನಾನು ನೀರು ದೋಸೆಯಲ್ಲಿ ಎಲ್ಲ ಚೆಲ್ಬಿಟ್ಟಿತ್ತಲ್ಲ ಅವತ್ತು ತೊಳೆದಿದ್ದೇನೆ. ಸೊ ಇದೊಂದು ಟಿಪ್ಸ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೋಡಿ ಹಿಟ್ಟು ನಾನು ಎಷ್ಟು ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ, ಎಷ್ಟು ಲೈಟಾಗಿತ್ತು ಅಂತಂದರೆ ಇದಕ್ಕೆ ಸೋಡಾ ಹಾಕೋದೇ ಬೇಡ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿತ್ತು. ನಿಮಗೆ ಕಲರ್ ಒಂದು ಸ್ವಲ್ಪ ಸ್ಲೈಟಿಶ್ ಎಲ್ಲೋ ಅನಿಸುತ್ತೆ, ಯಾಕಂದರೆ ನಾವು ಕಾರ್ನ್ ಹಾಕಿರೋದ್ರಿಂದ. ಸೊ ಅದಕ್ಕೆ ನಾನು ಏನು ಫರ್ಮೆಂಟ್ ವಾಟರ್ ಸ್ವಲ್ಪ ತೆಗೆದು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಸೊ ಅದೇ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಪ್ಲಫಿಯಾಗಿ ಹೇರಿಯಾಗಿದೆ ಅಂತ. ಫ್ರೆಂಡ್ಸ್ ಇನ್ನೊಂದು ಟಿಪ್ಸ್ ಏನು ಗೊತ್ತಾ, ಸೊ ನೀವು ಯಾವುದೇ ಒಂದು ದೋಸೆ ಮಾಡಲಿ ಇಡ್ಲಿ ಮಾಡಲಿ ಪ್ರಮಾಣ ಕರೆಕ್ಟಾಗಿರಬೇಕು. ನಾವು ಹಾಕೋ ಉದ್ದಿನಬೇಳೆ ಆಗಿರ್ಬೋದು, ಸೊ ಮೆಂತ್ಯ ಕಾಳು ಆಗಿರ್ಬೋದು, ಸೊ ಯಾವುದಕ್ಕೆ ಕಡಲೆಬೇಳೆ ಹಾಕಬೇಕು ಯಾವುದಕ್ಕೆ ಹಾಕಬಾರ್ದು ಅನ್ನೋದು ನೀಟಾಗಿ ನಾವು ನೋಡಿಕೊಂಡ್ರೆ ಸೊ ಯಾವುದೇ ದೋಸೆ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಚಾನಲಲ್ಲಿ ಫ್ರೆಂಡ್ಸ್ ತುಂಬ ಡಿಫ್ರೆಂಟ್ ಆಗಿರೋ ದೋಸೆಗಳನ್ನ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ರಾಗಿ ಗಂಜಿ ರೆಡಿ ಆಗ್ತಾ ಇದೆ. ಸೊ ಯೂಶ್ವಲಿ ಇದು ವೀಕ್ಲಿ 3 ಟೈಮ್ಸ್ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆ ಒಂದೊಂದು ಲೋಟ ರಾಗಿ ಗಂಜಿ ಕುಡಿಯೋ ಅಭ್ಯಾಸವನ್ನು ಇಟ್ಕೊಂಡಿದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ನೋಡಿ ಇವಾಗ ಬಾಕ್ಸ್ಗಳೆಲ್ಲ ರೆಡಿ ಇದೆ. ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ತಿಂಡಿ ಮಾಡಬೇಕು, ದೋಸೆ ಹಾಕಬೇಕು. ನೋಡಿ ನಂದು ಕಾಸ್ಟ್ ಐರನ್, ಇದಕ್ಕೆ ಎರಕದ ಹಂಚು ಅಂತಾರೆ, ಇಂಗ್ಲೀಷಲ್ಲಿ ಕಾಸ್ಟ್ ಐರನ್ ಅಂತಾರೆ. ಸೊ ಇದಕ್ಕೆ ನಾನು ಚೆನ್ನಾಗಿ ಸ್ವಲ್ಪ ಕಾಯ್ದಿದೆ ಚೆನ್ನಾಗಿ, ಅದಕ್ಕೆ ಎಣ್ಣೆಯನ್ನು ಹಾಕಿಬಿಟ್ಟು ಈರುಳ್ಳಿಯಿಂದ ಚೆನ್ನಾಗಿ ಅದನ್ನು ರಿನ್ಸ್ ಅಂದರೆ ಮಸಾಜ್ ಮಾಡ್ತಾ ಇದ್ದೀನಿ. ಅಂದರೆ ಅದು ತಿಕ್ಕದು ಅಂತಾರಲ್ಲ ದೋಸೆ ಹಂಚಿಗೆ, ಈರುಳ್ಳಿನ ಈ ರೀತಿ ಚೆನ್ನಾಗಿ ತಿಕ್ಕೋದ್ರಿಂದ ದೋಸೆ ಎಲ್ಲೂ ಹಿಡಿಯಲ್ಲ, ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಸೆಟ್ ದೋಸೆ ಹಾಕಿದ್ರು ಸ್ಮೂತಾಗಿ ಬರುತ್ತೆ, ಸೊ ತೆಳು ದೋಸೆ ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಬನ್ನಿ ಇವಾಗ ದೋಸೆ ಹಾಕೋಣ. ಸೊ ಈರುಳ್ಳಿ ಆದಮೇಲೆ ಸ್ವಲ್ಪ ನೀರು ಹಾಕಿ ನಾನು ಒಂದು ಬಿಳಿ ಬಟ್ಟೆ ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟಿದ್ದೀನಿ. ಸೊ ಇವಾಗ ಬನ್ನಿ ದೋಸೆ ಹಾಕೋಣ. ನೀವು ಬ್ಯಾಟರ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಸೆಟ್ ದೋಸೆಗೆ. ಕ್ರಿಸ್ಪಿ ದೋಸೆನೂ ಚೆನ್ನಾಗಿ ಬರುತ್ತೆ, ಬಟ್ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ವೆಜಿಟೇಬಲ್ ಕರಿ ಮಾಡಿದ್ದೆ, ಸೊ ಹಾಗಾಗಿ ನಾನು ಸೆಟ್ ದೋಸೆನ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇನ್ನು ಜಸ್ಟ್ ಅಂಚು ಚೆನ್ನಾಗಿ ಕಾದಿರಬೇಕು ಸೆಟ್ ದೋಸೆಗೆ. ಸೊ ಅದಕ್ಕೆ ಈ ರೀತಿ ದೋಸೆ ಹಿಟ್ಟನ್ನು ಮೇಲ್ಗಡೆಯಿಂದ ಬಿಡ್ತಾಯಿದ್ರೆ ಅದಕ್ಕದೇ ಆ ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿ ಇರೋದ್ರಿಂದ ತೆಳ್ಳಗೆ ಅಷ್ಟು ಚೆನ್ನಾಗಿ ಅದು ಅಗಲ ಆಗುತ್ತೆ. ನೀವು ನೋಡ್ತಿರ್ಬೋದು ಆ ತೂತ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಫ್ರೆಂಡ್ಸ್ ಈ ರೀತಿ ಬಂದರೆ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ. ಸೊ ಇದರಲ್ಲಿ ಗಟ್ ಹೆಲ್ತ್ಗೆ ಬೇಕಾದಂಥ ಗುಡ್ ಬ್ಯಾಕ್ಟೀರಿಯಾಸ್ ಇರೋದ್ರಿಂದ, ಸೊ ನಾವು ಫರ್ಮೆಂಟೆಡ್ ಮಾಡಿರುವಂಥ ಹಿಟ್ಟಿಂದ ಮಾಡೋ ದೋಸೆ, ಇಡ್ಲಿ, ಪಡ್ಡು ಅದೆಲ್ಲ ತುಂಬ ಒಳ್ಳೆಯದು ದೇಹಕ್ಕೆ. ಸೊ ವೀಕ್ಲಿ ಒನ್ಸ್ ಟ್ವೈಸ್ ಆದರೂ ನಾವು ಫರ್ಮೆಂಟ್ ಆಗಿರುವಂತಹ ಒಂದು ಹಿಟ್ಟಿಂದ ಮಾಡಿರುವಂತಹ ದೋಸೆ ಇಡ್ಲಿ ತೊಗೊಳ್ಳೋದು ದೇಹಕ್ಕೆ ತುಂಬ ಒಳ್ಳೆಯದು. ನಮ್ಮ ಡೈಜೆಷನು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಬಣ್ಣ ನೋಡಿ ಫ್ರೆಂಡ್ಸ್, ಗೋಲ್ಡನ್ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿದೆ ಅಂತ. ಸೊ ನಾನೇನು ನನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಅದೇ ರೀತಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಮಾಡೋ ಸಬ್ಸ್ಕ್ರೈಬು ನನಗೆ ತುಂಬ ಮೋಟಿವೇಶನ್ ಕೊಡುತ್ತೆ. ನೋಡಿ ಇವಾಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೆಕ್ಸ್ಟು ದೋಸೆನ ಈ ರೀತಿ ಸೆಟ್ ದೋಸೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಬಟ್ ನಾನು ಪ್ರಿಫರ್ ಮಾಡೋದು ಈ ರೀತಿ ಸೆಟ್ ದೋಸೆನೇ, ತುಂಬ ಚೆನ್ನಾಗಿರುತ್ತೆ. ಹೇಳೋದಲ್ಲ, ಮಲ್ಲಿಗೆ ಹೂವು ಥರ ಇರುತ್ತೆ, ಹಂಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಣ್ಣ ಮಕ್ಕಳಿಗೆ, ಹಲ್ಲಿಲ್ಲದೆ ಇರೋರಿಗೆ, ಪೇಷಂಟ್ಸ್ಗಳಿಗೆ, ಹುಷಾರಿಲ್ಲದೆ ಇರೋರಿಗೂ ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಪಲ್ಯಕ್ಕೆ ಫ್ರೆಂಡ್ಸ್ ನಾನು ದೊಡ್ಡ ಪತ್ರೆ ಅಂತಾರಲ್ಲ, ಸೊ ಅದನ್ನು ಮಿಕ್ಸ್ ಮಾಡಿದ್ದೆ. ಏನಕ್ಕಂದ್ರೆ ಸ್ವಲ್ಪ ಕೆಮ್ಮಿತ್ತಲ್ವಾ, ಸೊ ಇವಾಗ ಶೀತಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತಿರುತ್ತೆ ಕರಿಯಲ್ಲಿ, ಸ್ಪೈಸಿಯಾಗಿ ತುಂಬ ಚೆನ್ನಾಗಿತ್ತು. ದೋಸೆ ಜೊತೆಗಂತೂ ಸಖತ್ತಾಗಿತ್ತು ಕಾಂಬಿನೇಷನ್ನು. ವಾಯ್ಸ್ ಓವರ್ ಕೊಡ್ತಾಯಿದ್ರಂತೂ ಇನ್ನೂ ಒಂದು ಸತಿ ಮಾಡ್ಕೊಂಡು ತಿನ್ನಬೇಕು ಈ ಸೀಸನ್ನಲ್ಲಿ ಅಂತ ಅನಿಸ್ತಾ ಇದೆ. ಸೊ ಮನೇಲಿ ಸ್ವಲ್ಪ ಕಾರ್ನ್ ಇದೆ, ಇನ್ನೊಂದು ಸತಿ ಈ ರೆಸಿಪಿನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮಕ್ಕಳಿಗೆ ಬಾಕ್ಸಿಗೆ ಹಾಕಬೇಕು ಫ್ರೆಂಡ್ಸ್, ನೋಡಿ ಹಾಕ್ತಾ ಇದ್ದೀನಿ. ಸೊ ಯೂಶಲಿ ಫ್ರೆಂಡ್ಸ್ ನಾನೇನೊಂದು ಟಿಪ್ಸ್ ಕೊಡ್ತೀನಿ ಅಂದರೆ ಆದಷ್ಟು ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಮಕ್ಕಳಿಗೆ ಅವಾಯ್ಡ್ ಮಾಡಿ. ತುಂಬ ಬಿಸಿ ಬಿಸಿ ನಾವು ಹಾಕೋದ್ರಿಂದ ಪ್ಲಾಸ್ಟಿಕ್ಕು ರಿಯಾಕ್ಟ್ ಆಗುತ್ತೆ. ಅದು ಎಷ್ಟೇ ಕಾಸ್ಟ್ಲಿ ಪ್ಲಾಸ್ಟಿಕ್ ಆಗಲಿ, BPA ಫ್ರೀ ಅಂತ ಹೇಳ್ತಾರೆ ಫ್ರೆಂಡ್ಸ್. ಪ್ಲಾಸ್ಟಿಕ್ಕೇನೆ ಅದೆಲ್ಲ ರಿಯಾಕ್ಷನ್ ಆಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಬಿಸಿ ಬಿಸಿದು ಊಟ ಹಾಕೋದ್ರಿಂದ. ಸೊ ಸ್ವಲ್ಪ ಪ್ರಿಫರಬಲಿ ಒಳ್ಳೆ ಗ್ರೇಡ್ ಸ್ಟೀಲ್ ತೊಗೊಂಡು ಹಾಕಿ, ತುಂಬ ಚೆನ್ನಾಗಿರುತ್ತೆ. ಫುಡ್ಡೆಲ್ಲ ಸ್ಮೆಲ್ ಬರಲ್ಲ. ಬನ್ನಿ ಬಾಕ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ದೋಸೆ ತೋರಿಸ್ತಾ ಇದ್ದೀನಿ, ಎಷ್ಟು ಹೋಲ್ಸ್ ಕಾಣಿಸ್ತಾ ಇದೆ ದೋಸೆದಲ್ಲಿ. ಆಮೇಲೆ ಆ ಸ್ವೀಟ್ ಕಾರ್ನ್ದು ಟೇಸ್ಟು ತುಂಬ ಚೆನ್ನಾಗಿ ಬರ್ತಿರುತ್ತೆ ದೋಸೆಯಲ್ಲಿ.
ನಾನಿವಾಗ ಇದನ್ನು ಜಸ್ಟ್ 4 ಪೀಸಸ್ ಮಾಡಿ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಅಷ್ಟು ಸ್ಮೂತ್ ಇತ್ತು. ಮಧ್ಯಾಹ್ನ ಲಂಚ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಬಂದಮೇಲೆ ಕೇಳಿದೆ ಯಾವ ಥರ ಇತ್ತು ಟೇಸ್ಟ್ ಅಂತ. ಮಮ್ಮಿ ತುಂಬ ಚೆನ್ನಾಗಿತ್ತು, ನನಗೆ ಇನ್ನೂ ಒಂದು ದೋಸೆ ಬೇಕಿತ್ತು ಅಂದರು. ಆ್ಯಕ್ಚುಲಿ ಪ್ಯಾಕ್ ಮಾಡಬೇಕಾದ್ರೆ ಕೇಳಿದರೆ ನನಗೆ ಕೆಮ್ಮಿದೆ, ಬೇಡ ನನಗೆ ತಿನ್ನೋಕ್ಕಾಗಲ್ಲ, ಒಂದು ಜಸ್ಟ್ 1.5 ಹೇಳಿದ್ರು. ನಾನು ಅದನ್ನು ಒಂದು 2 ಇಟ್ಟಿದ್ದೆ. ಅದನ್ನು ಅವ್ರಿಗೆ ಇನ್ನೂ ಸ್ವಲ್ಪ ಬೇಕಿತ್ತು ಅಂತ ಅನಿಸ್ತಂತೆ. ಮಕ್ಕಳೇ ಹಂಗಲ್ವ ಫ್ರೆಂಡ್ಸ್, ಬಾಕ್ಸ್ ಪ್ಯಾಕ್ ಮಾಡಬೇಕಾದ್ರೆ ಅಷ್ಟು ಸಾಕು ಇಷ್ಟು ಸಾಕು ಅಂತ ಹೇಳ್ತಾರೆ. ಸೊ ಆಮೇಲೆ ಟೇಸ್ಟ್ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಇನ್ನೊಂದು ಸ್ವಲ್ಪ ಬೇಕು ಅಂತ ಹೇಳ್ತಾರೆ. ಇವತ್ತು ನಾನೇ ಅವ್ರಿಗೆ ಕೆಮ್ಮಿತ್ತಲ್ಲ ಅಂತ ಸ್ವಲ್ಪ ಕಡಿಮೆನ ಪ್ಯಾಕ್ ಮಾಡಿದ್ದೆ ಅಷ್ಟೇ. ಫ್ರೆಂಡ್ಸ್, ನೀವು ಈ ಮಳೆಗಾಲದಲ್ಲಿ ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಬಾಕ್ಸಿಗೆ ಅವ್ರಿಗೆ ಇಷ್ಟ ಆಗೋ ಥರ ಏನು ಪ್ಯಾಕ್ ಮಾಡ್ತೀರಾ ಅಂತ ನನ್ನ ಹತ್ರ ಕಮೆಂಟ್ ಮಾಡಿ. ಒಂದೇ ಥರ ಅಕ್ಕಿನ ನೆನೆ ಹಾಕಿಬಿಟ್ಟು ದೋಸೆ ಮಾಡೋದ್ರಿಂದ ಥರ ಬೋರಿಂಗ್ ಅನಿಸುತ್ತೆ ತಿನ್ನೋದಕ್ಕೆ. ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ಚಾನಲಲ್ಲಿ ತುಂಬ ಡಿಫ್ರೆಂಟ್ ಅಂದರೆ ಮಲ್ಟಿಗ್ರೇನ್ ದೋಸೆ ರೆಸಿಪಿ ಇದೆ, ಸೊ ಕಾರ್ನ್ ದೋಸೆ ಇದೆ, ನೀರು ದೋಸೆ ರೆಸಿಪಿ ಹಾಕಿದ್ದೀನಿ. ಮಾಮೂಲು ದೋಸೆ ಇನ್ನೇನು ಯಾವಾಗಲೂ ಮಾಡ್ತಾನೆ ಇರ್ತೀರಾ. ಈ ರೀತಿ ವೆರೈಟಿ ದೋಸೆಗಳನ್ನ ಟ್ರೈ ಮಾಡಿ. ಸೊ ಅವ್ರಿಗೂ ಬೋರ್ ಆಗೋಲ್ಲ. ಮನೆಯಲ್ಲಿರೋವಂಥ ಹಸ್ಬೆಂಡ್ ಅವರು ಯಾಕೆ ಯಾವಾಗಲೂ ದೋಸೆನ ಮಾಡ್ತೀಯಾ ಅಂತ ಕಮೆಂಟೇ ಕೊಡೋಲ್ಲ. ಸೊ ತುಂಬ ಇಷ್ಟಪಟ್ಟು ತಿಂತಾರೆ ಅವರು. ಸೊ ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ತೀರಿ, ಚೆನ್ನಾಗಿರುತ್ತೆ. ಸೊ ನಮ್ಮ ಚೋಟು ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು, ಸೊ ಗಂಜಿ ನೋಡಿ, ರಾಗಿ ಗಂಜಿ ಕುಡಿದ್ಬಿಟ್ಟು ಸ್ವಲ್ಪ ಹೇಳಿದ್ನಲ್ಲ ಶೀತ ಆಗಿದೆ ಅಂತ, ಹಾಗಾಗಿ ಕಿವಿಗೆ ಸ್ವಲ್ಪ ಕಾಟನನ್ನು ಇಟ್ಕೊತಾ ಇದ್ದಾಳೆ. ಅವ್ರಿಗೇನು ಮಾಡೋದು, ಕಿವಿಗೆ ಟೋಪಿ ಹಾಕೊಂಡ್ರು ತೆಗೆಸ್ತಾರೆ ಸ್ಕೂಲಲ್ಲಿ, ಏನು ಹಾಕೊಳ್ಳೋಕೆ ಬಿಡಲ್ಲ ಕಿವಿಗೆ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಅವಳು ಈ ರೀತಿ ಕಾಟನನ್ನು ಪ್ಯಾಕ್ ಮಾಡ್ಕೊತಾ ಇದ್ದಾಳೆ ಅಲ್ವಾ. ಸೊ ಹ್ಯಾವ್ ಸ್ಟಾರ್ಟೆಡ್ ಮೈ ಡಯಟ್ ಅಂತ. ಸೊ ನೋಡ್ತಿರ್ಬೋದು ನನ್ನದು ಬ್ರೇಕ್ಫಾಸ್ಟ್, ನಾನು ಬೆಳಿಗ್ಗೆ ಡಿಟಾಕ್ಸ್ ಡ್ರಿಂಕ್ ಕುಡಿದಿದ್ದೆ. ಸೊ ಅದನ್ನು ನಾನು ಯಾವ ರೀತಿ ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಂಡಿದ್ದೆ ಅಂತ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಇದು ಕಾರ್ನ್ ದೋಸೆ, ಸೊ ಅಮೆರಿಕನ್ ಸ್ವೀಟ್ ಕಾರ್ನ್ ದೋಸೆ. ಸೊ ಅದಕ್ಕೆ ಲಾಟ್ ಆಫ್ ಜಾಸ್ತಿ ವೆಜಿಟೇಬಲ್ಸ್ ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಮಸಾಲೆ ಹಾಕಿಬಿಟ್ಟು ಒಂದು ಬೌಲ್ ಅಂದರೆ ಕರಿ ಮಾಡಿದ್ದೆ, ಅದನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ 1 ಕ್ಯುಕ್ಯುಂಬರ್. ಸೊ ದಿಸ್ ಈಸ್ ಹೌ. ಆ್ಯಕ್ಚುಲಿ ಫ್ರೆಂಡ್ಸ್ ತುಂಬ ಕಷ್ಟ ಆಗ್ತಿದೆ. ಐ ಆಮ್ ಆಲ್ಸೋ ಫುಡ್ಡಿ. ಸೊ ಬಟ್ ಏನು ಮಾಡೋದು, ಸೊ ಅಕಾರ್ಡಿಂಗ್ ಟು ಏಜ್ ನಾವು ಸ್ವಲ್ಪ ವೆಯ್ಟ್ ಬ್ಯಾಲೆನ್ಸ್ ಮಾಡಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಅದಕ್ಕೆ ಎಷ್ಟೊಂದು ಕ್ಯುಕ್ಯುಂಬರ್ಸ್ ತೊಗೊಂಬಂದಿದ್ದೀನಿ, ತೋರಿಸಿದ್ದೆ ನಿಮಗೆ. ಸೊ ಬೆಂಡೆಕಾಯಿನೂ ಇದೆ, ಏನಾರೋ ರೆಸಿಪಿ ಮಾಡಬೇಕು ಫ್ರೆಂಡ್ಸ್. ವೆಯ್ಟ್ ಲಾಸ್ ಮಾಡೋರು ಮತ್ತು ಹೇರ್ ಕೇರ್, ಸ್ಕಿನ್ ಕೇರ್ ಮಾಡೋರು, ಸೊ ಪ್ರತಿಯೊಂದು ಡಿಟಾಕ್ಸ್ ಡ್ರಿಂಕಲ್ಲಿ ಕರಿಬೇವನ್ನು ಯೂಸ್ ಮಾಡಬೇಕು. ಸೊ ಯಾವ ರೀತಿ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋದು ಅಂತ ನಾನು ಇನ್ಮೇಲೆ ಡೈಲಿ ನನ್ನ ವೀಡಿಯೋದಲ್ಲಿ ಒಂದೊಂದು ಡಿಟಾಕ್ಸ್ ಡ್ರಿಂಕನ್ನು ಆ್ಯಡ್ ಮಾಡ್ತೀನಿ. ಸೊ ನಾನು ಅವತ್ತಿಂದು ಏನು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತೀನಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನೆನ್ನೆ ಎಲ್ಲ ಸ್ವಲ್ಪ ರಾಗಿ ಗಂಜಿ, ರಾಗಿ ಮುದ್ದೆನೇ ಮಾಡಿದ್ದು. ಸೊ ಪ್ಲೀಸ್ ಕೀಪ್ ವಾಚ್ ಮೈ ವಿಡಿಯೋಸ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನಿಮಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ನನ್ನ ವೀಡಿಯೋಗಳನ್ನು ರೆಗ್ಯುಲರಾಗಿ ನೋಡೋದ್ರಿಂದ ಒಳ್ಳೊಳ್ಳೆ ಸೊ ಲೈಫ್ ಸ್ಕಿಲ್ಸ್ ಲೆಸನ್ಸು ಅಥವಾ ಹೆಲ್ತ್ ಟಿಪ್ಸು, ಸೊ ಮಕ್ಕಳ ವಿಚಾರದಲ್ಲಿ, ಮಕ್ಕಳ ಬೆಳವಣಿಗೆ ವಿಚಾರದಲ್ಲಿ ಅವ್ರಿಗೆ ಯಾವ ರೀತಿ ಫುಡ್ ಕೊಡಬೇಕು ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಸೊ ರೆಸಿಪಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ನೋಡಿ, ತುಂಬ ಸಖತ್ತಾಗಿ ಬಂದಿತ್ತು. ಆ್ಯಕ್ಚುಲಿ ಕಾರ್ನ್ ದೋಸೆ ಹಂಗೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಪ್ಲೀಸ್ ಒನ್ಸ್ ನನ್ನ ರೆಸಿಪಿನ ನೋಡಿ. ನೀವು ಮನೇಲಿ, ಇವಾಗ ಸೀಸನ್ ಅಲ್ವಾ ಮೆಕ್ಕೆಜೋಳದ್ದು. ಸೊ ನೋಡಿ, ಇನ್ನೂ ಎಷ್ಟೊಂದಿದೆ ನಮ್ಮ ಮನೇಲಿ, ತಂದಿದ್ದೀನಿ. ಸೊ ಮಾಡ್ತಾಯಿರ್ತೀನಿ. ಸೊ ಪ್ಲೀಸ್ ನೀವು ಸೀಸನ್ ವೈಸು ಎಲ್ಲ ರೀತಿ ರೆಸಿಪಿನ ಮಾಡಿಕೊಂಡು ಟೇಸ್ಟ್ ಮಾಡಿ, ಆಯಿತಾ. ಸೊ ನಾನಿವಾಗ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡ್ತೀನಿ. ಬಾಯ್. ಸೊ ನೋಡಿದ್ರಲ್ಲ ಕಾರ್ನ್ ದೋಸೆ ಯಾವ ರೀತಿ ಇತ್ತು ಅಂತ. ಒಂದ್ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ, ಇವಾಗ ನಾನು ಪ್ರತಿದಿನ ಅಂದರೆ ವೀಕ್ಲಿ ಥ್ರೈಸ್ ಅಂದರೆ 3 ಟೈಮ್ಸ್ ತೊಗೋತೀನಿ ಇದು ಡಿಟಾಕ್ಸ್ ಡ್ರಿಂಕು. ಡಿಟಾಕ್ಸ್ ಡ್ರಿಂಕ್ಸ್ ಅಂದರೆ ಏನಿಲ್ಲ ಫ್ರೆಂಡ್ಸ್, ನಮ್ಮ ಬಾಡಿಲಿರೋ ಅಂಥ ಕಲ್ಮಶವನ್ನು ಈ ನೀರು ಕುಡಿಯೋದ್ರಿಂದ ರಿಮೂವ್ ಆಗುತ್ತೆ. ಸೊ ತುಂಬ ಒಳ್ಳೆಯದು ಬಾಡಿಗೆ. ನಮಗೆ ಗೊತ್ತಾಗಲ್ಲ ಅದು ಯಾವ ರೀತಿ ಹ್ಯಾಕ್ ಮಾಡ್ತಾ ಇದೆ ಅಂತ. ಇದನ್ನು ರೆಗ್ಯುಲರಾಗಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ಮಾಡ್ತಾ ಇರೋವಂಥದ್ದು ನಾನು ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಟ್ಟದ ಯಾವುದು ದೊಡ್ಡಪತ್ರೆ ಎಲೆ, ಇಷ್ಟನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ದೊಡ್ಡಪತ್ರೆ ಎಲೆಯನ್ನು ಹಾಕೊಳ್ಳೋದ್ರಿಂದ ಇವಾಗ ಚಳಿಗಾಲ ಅಲ್ಲ, ಬಾಡಿಲಿರೋ ಈ ಶೀತದ ಎಲಿಮೆಂಟ್ಸು ಕಡಿಮೆ ಆಗುತ್ತೆ, ಬಾಡಿಲಿ ಹೀಟ್ ಕ್ರಿಯೇಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ಹೆಲ್ತ್ ಬೆನಿಫಿಟ್ಟು ಈ ಮಳೆಗಾಲದಲ್ಲಿ. ಈ 3 ಇಂಗ್ರೀಡಿಯೆಂಟನ್ನು ಹಾಕಿಬಿಟ್ಟು 1 ಗ್ಲಾಸ್ ನೀರನ್ನು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ನಾನು ಗ್ರೈಂಡ್ ಮಾಡ್ತೀನಿ. ಸೊ ನಿಮಗೆ ಬೇಕಾದರೆ ಸ್ವಲ್ಪ ಅಂದರೆ ಒಂದು ಪಿಂಚ್ ಸಾಲ್ಟನ್ನು ಹಾಕ್ಕೋಬೋದು. ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡಬಾರ್ದು ಫ್ರೆಂಡ್ಸ್. ಇದಕ್ಕೆ ಯಾವುದೇ ರೀತಿ ಸಕ್ಕರೆ, ಬೆಲ್ಲ, ಹನಿ ಯಾವುದೂ ಆ್ಯಡ್ ಮಾಡಬಾರ್ದು. ಅದೇ ರೀತಿ
ಕೋಲ್ಡ್ ವಾಟರ್ನೂ ಹಾಕೋಬಾರ್ದು ಇದಕ್ಕೆ, ರೂಮ್ ಟೆಂಪ್ರೇಚರ್ ವಾಟರ್ನಷ್ಟೇ ಇದಕ್ಕೆ ಬಳಸಬೇಕು ಫ್ರೆಂಡ್ಸ್. ಇದ್ರ ಬೆನಿಫಿಟ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಪಿಂಕ್ ಸಾಲ್ಟು ನೋಡಿ, ಇದು ವೈಟ್ ಸಾಲ್ಟ್ ಅಲ್ಲ, ಪಿಂಕ್ ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಯಾವುದೇ ಡಿಟಾಕ್ಸ್ ಡ್ರಿಂಕ್ಸ್ ಆದ್ರೂ ಅದಕ್ಕೆ ವೈಟ್ ಸಾಲ್ಟನ್ನು ಯೂಸ್ ಮಾಡಬಾರ್ದು, ಪಿಂಕ್ ಸಾಲ್ಟನ್ನೇ ಯೂಸ್ ಮಾಡಬೇಕು ಫ್ರೆಂಡ್ಸ್. ಇದ್ರ ಬೆನಿಫಿಟ್ಸ್ ಅಂತೂ ಓ ಮೈ ಗಾಡ್, ನೆಲ್ಲಿಕಾಯಿ ಬೆನಿಫಿಟ್ಸ್ ಹೇಳ್ತಾ ಹೋಯ್ತು ಅಂದರೆ ಒಂದಲ್ಲ ಎರಡಲ್ಲ. ನಿಮ್ಮ ಕಣ್ಣು ದೃಷ್ಟಿಗೆ ತುಂಬ ಒಳ್ಳೆಯದು, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಅದರಲ್ಲಿರೋ ಫೈಬರ್ ಅಂಶ ನಮ್ಮ ಬಾಡಿಲಿರೋ ಒಂದು ಬ್ಯಾಡ್ ಕೊಲೆಸ್ಟ್ರಾಲನ್ನು ಕ್ರಮೇಣವಾಗಿ ಕಡಿಮೆ ಮಾಡುತ್ತೆ, ರಿಮೂವ್ ಮಾಡುತ್ತೆ. ಸೊ ಅದೇ ರೀತಿ ಹೇರ್ಸ್ ಅಂತೂ, ನಿಮ್ಮದು ಹೇರ್ ತುಂಬ ಫಾಲ್ ಆಗ್ತಾ ಇದ್ದರೆ, ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಂತಂದರೆ, ತುಂಬ ಗ್ರೇ ಹೇರ್ಸ್ ಬರ್ತಾ ಇದೆ ಅಂತಂದರೆ ನೆಲ್ಲಿಕಾಯಿನ ಈ ರೀತಿ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡೀರಿ. ಅದಕ್ಕೆ ನೆಲ್ಲಿಕಾಯಿ ಜ್ಯೂಸ್ ಅಂತಲೂ ಕರೀತಾರೆ, ಬಟ್ ಐ ಡೋಂಟ್ ಟೆಲ್ ಇಟ್ ಇಸ್ ಎ ಜ್ಯೂಸ್, ಇಟ್ ಇಸ್ ಎ ಡಿಟಾಕ್ ಡ್ರಿಂಕ್. ಬಿಕಾಸ್ ಯಾಕಂದರೆ ಇದರಲ್ಲಿ ಆಯುರ್ವೇದಿಕ್ ಎಲಿಮೆಂಟ್ಸನ್ನು ನಾವು ಆ್ಯಡ್ ಮಾಡಿರ್ತೀವಿ. ಸೊ ನಾನು ಒಂದಿನ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಒಂದಿನ ಕರಿಬೇವು ಹಾಕ್ತೀನಿ. ಸೊ ಈ ರೀತಿ ಹಾಕೋದ್ರಿಂದ ಕರಿಬೇವಿನ ಅಂಶನ ನಾವು ಡೈರೆಕ್ಟಾಗಿ ತಿನ್ನೋದ್ರಿಂದ ಹೇರ್ ಫಾಲ್ ತುಂಬ ರೆಡ್ಯೂಸ್ ಆಗುತ್ತೆ ಫ್ರೆಂಡ್ಸ್. ಯಾರಿಗೆಲ್ಲ ಹೇರ್ ಫಾಲ್ ಸಮಸ್ಯೆ ಇದೆ, ಒಂದು ಸತಿ ಈ ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಂಡು ಕುಡಿದು ನೋಡಿ. ಒಂದು ಸತಿ ಅಂದರೆ ವೀಕ್ಲಿ ಥ್ರೈಸ್, ಒಂದು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಇದನ್ನು ಫಾಲೋ ಮಾಡಿ. ನಿಮ್ಮ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಗ್ರೇ ಹೇರ್ಸ್ ಕಡಿಮೆ ಆಗುತ್ತೆ, ಕಣ್ಣಿನ ದೃಷ್ಟಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮಕ್ಕಳಿಗೆ ಇದನ್ನು ಮಾಡಿಕೊಡೋದಾದರೆ ವೀಕ್ಲಿ ಟ್ವೈಸ್ ಮಾಡಿಕೊಡಿ. ಇಲ್ಲ ನಿಮ್ಮ ಮಕ್ಕಳಿಗೆ ಈ ಥರ ಜ್ಯೂಸು ಒಗ್ರಿರುತ್ತೆ, ಕುಡಿಯೋಕ್ಕೆ ಇಷ್ಟ ಆಗಲ್ಲ ಅಂತಂದರೆ ಅದೇ ಜಸ್ಟ್ ಉಪ್ಪನ್ನು ಹಚ್ಕೊಂಡು ಒಂದು ಅರ್ಧ ನೆಲ್ಲಿಕಾಯಿನ ತಿನ್ನೋದು ಕೊಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ಆಯುರ್ವೇದಿಕ್ ಅಂಶಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಫ್ರೆಂಡ್ಸ್, ಚಿಕ್ಕ ವಯಸ್ಸಿಂದನೇ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಸೊ ನೀವು ಹೇಳ್ತಿರ್ಬೋದು, ಈ ವಯಸ್ಸಲ್ಲೂ ನಮ್ಮ ಮಕ್ಳು ಕೂದಲು ಎಷ್ಟು ಚೆನ್ನಾಗಿದೆ ಚಿಕ್ಕ ವಯಸ್ಸಿಗೆ ಅಂತ. ಬಿಕಾಸ್ ನಾನು ನೆಲ್ಲಿಕಾಯಿನ ಹಾಕಿಬಿಟ್ಟು ಎಣ್ಣೆನ ಮಾಡಿ ತಲೆಗೆ ಹಚ್ಚುತ್ತೀನಿ, ಅವ್ರಿಗೆ ನೆಲ್ಲಿಕಾಯಿನ ತುರಿದು ಚಿತ್ರಾನ್ನ ಮಾಡಿಕೊಡ್ತೀನಿ. ಈ ರೀತಿ ವೀಕ್ಲಿ ಒನ್ಸ್ ಡಿಟಾಕ್ಸ್ ಡ್ರಿಂಕನ್ನು ಅವ್ರಿಗೂ ಮಾಡಿ ಕೊಡ್ತೀನಿ. ಅವ್ರಿಗೊಂಚೂರು ಹನಿ ಹಾಕ್ತೀನಿ, ಮಕ್ಕಳಲ್ವಾ ಒಗುರಾಗುತ್ತೆ ಅಂತಾರೆ ಅಂತ. ಫ್ರೆಂಡ್ಸ್, ಇನ್ನೊಂದು ಟಿಪ್ಸು, ಇದನ್ನು ಯಾವುದೇ ಕಾರಣಕ್ಕೂ ಸೋಸಬಾರ್ದು, ಅಂದರೆ ಫಿಲ್ಟರ್ ಮಾಡಬಾರ್ದು. ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿಬಿಟ್ಟು ನೈಸಾಗಿ ಇದನ್ನು ಹಾಗೇ ಕುಡಿಬೇಕು. ಆವಾಗ ನಿಮಗೆ ಡಬಲ್ ಬೆನಿಫಿಟ್ ಸಿಗುತ್ತೆ. ಯಾಕಂದರೆ ನೆಲ್ಲಿಕಾಯಲ್ಲಿ ಒಂದು ತರಿ ಅಂಶ ಇರುತ್ತೆ, ಅದೇ ಆ್ಯಕ್ಚುಲಿ ನಿಮ್ಮ ಬಾಡಿಲಿರುವಂತಹ ಕೊಲೆಸ್ಟ್ರಾಲ್ನ ಮತ್ತು ಬೇಡವಾದ ಈ ಗಟ್ಟಂದರೆ ಈ ಕರಳುಗಳಲ್ಲಿ ಅಂಟ್ಕೊಂಡಿದ್ದಂತಹ ಗಲೀಜನ್ನು ಅದು ರಿಮೂವ್ ಮಾಡ್ತಾ ಬರುತ್ತೆ. ಅದಕ್ಕೆ ಹೇಳೋದು ನೆಲ್ಲಿಕಾಯಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಅಂತ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಹೇರ್ ಫಾಲ್ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದೀರಾ, ಅದೇ ರೀತಿ ಸ್ಕಿನ್ ಗ್ಲೋಯಿಂಗ್ಗೆ, ಕಣ್ಣು ದೃಷ್ಟಿ ತುಂಬ ಇಂಪ್ರೂವ್ ಆಗುತ್ತೆ. ಇದನ್ನು ಒಂದು ಸತಿ ಕುಡಿಬಾರ್ದು ಫ್ರೆಂಡ್ಸ್, ವೀಕ್ಲಿ ಥ್ರೈಸ್ ಕಂಪಲ್ಸರಿ ಕುಡಿಬೇಕು. ನಾನು ಏನು ಹೇಳ್ತೀನಿ ಅಂದರೆ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು, ಸೊ ಪ್ಲೀಸ್ ತಪ್ಪದೆ ಎಲ್ಲ ವಿಡಿಯೋಗಳನ್ನು ನೋಡಿ. ನಿಮಗೆ ಇದೇ ರೀತಿ ಹೆಲ್ತಿಗೆ ತುಂಬ ಬೆನಿಫಿಟ್ ಆಗುವಂತಹ ಕೆಲವೊಂದು ಡಿಟಾಕ್ಸ್ ಡ್ರಿಂಕ್ಸನ್ನು ನಾನು ತೋರಿಸ್ತಾ ಹೋಗ್ತೀನಿ. ನಾನು ತುಂಬ ಕುಡಿತೀನಿ ಫ್ರೆಂಡ್ಸ್, ಬಟ್ ಯಾವುದನ್ನು ಶೇರ್ ಮಾಡ್ತಾ ಇರಲಿಲ್ಲ. ಸೊ ಇನ್ಮೇಲೆ ನಾನು ನಮ್ಮ ವೀಕ್ಷಕರಿಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ತಪ್ಪದೆ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ. ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ಡಿಟಾಕ್ಸ್ ಡ್ರಿಂಕನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಇಲ್ಲ ನಿಮಗೆ ಒಂದೇ ವಿಡಿಯೋದಲ್ಲಿ ಬೇಕು ಅಂತಂದರೆ ಒಂದು 4ರಿಂದ 5 ವಿಡಿಯೋಗಳನ್ನು, ಅಂದರೆ ನಾನು ಪ್ರತಿಯೊಂದು ದಿನ ಕುಡಿಯೋವಂಥ ಡಿಟಾಕ್ಸ್ ಡ್ರಿಂಕನ್ನು ಮಾಡಿಬಿಟ್ಟು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಇಲ್ಲೂ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡಿ, ಆಯಿತಾ. ಸೊ ಇದು ನೋಡಿ, ಕೆಂಪು ದಂಟಿನ ಸೊಪ್ಪಿನ ಪಲ್ಯ ಅಂತ. ನಾನು ಆಲ್ರೆಡಿ ಇದ್ರ ವಿಡಿಯೋ ಶೇರ್ ಮಾಡಿದ್ದೀನಿ. ಯಾರಾದರೂ ಹೊಸೊಬ್ರಿದ್ದರೆ ಈ ವಿಡಿಯೋ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ವಾಚ್ ಮಾಡಿ, ಆಯಿತಾ. ಅದಕ್ಕೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್ ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್.